ನಮಸ್ಕಾರ ಎಲ್ಲರಿಗೂ. ನಾನು ಶಾರದಾ ಮಾತಾಡ್ತಾ ಇರೋದು. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನಮ್ಮದು ಯೂಟ್ಯೂಬ್ ಚಾನಲ್ ಹೆಸರು ಮನಸ್ ಕಾಮಿಡಿ ಕಾರ್ಟೂನ್ ವರ್ಲ್ಡ್ ಅಂತಂದು. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ, ಎಲ್ಲ ವೀಡಿಯೋಗಳನ್ನೂ ನೋಡಿರಿ. ನಿಮ್ಮ ಸಪೋರ್ಟಿಂದ ನಾವೇನಾದರೂ ಮಾಡೋಕ್ಕೆ ಸಾಧ್ಯ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಎಲ್ಲರೂ ವೀಡಿಯೋಸ್ನ ಪೂರ್ತಿಯಾಗಿ ನೋಡಿರಿ. ಧನ್ಯವಾದಗಳು. ಚೆಲ್ಲಿದರು ಮಲ್ಲಿಗೆಯ ಬಾನ ಸೂರ್ಯರಿ ಮ್ಯಾಗೆ, ಅಂದಾದ ಚಂದದ ಮಾಯ್ಕಾರ ಮಾದೇನ್ಗೆ ಚೆಲ್ಲಿದರು ಮಲ್ಲಿಗೆಯ. ಏನೇ ಪರಕ, ಹಾಡು ಬಾರಿ ಚಲೋ ಐತಲ್ಲ, ಬಾರಿ ಜೋರಾಗಿ ಹಾಡಕತ್ತಿದೀಯವ ಯಾಕವ? ಅಯ್ಯ ಸರೋಜಿ, ಬಾರ್ಲೆ ಕುತ್ಕ. ಏನಿಲ್ಲವ, ಹಂಗೆ ಹೂ ಕಟ್ಕೊಂತ ಹಾಡು ಹೇಳ್ಕೊಂತ ಕುಂತಿದ್ದೆ ನೋಡು. ಎಲ್ಲವೇ ಪರಕ ಹೂವು ಎಂತ ಗಮ್ ಗುಡ್ತಾವ ಹಂಗೆಯ? ಏನು ಪ್ಯಾಟಿಂದ ತಂದಿದ್ರು ಗೌಡ್ರು? ಏ ಇಲ್ಲವ, ನಾನು ಗಿಡ ಹಾಕೇನಲ್ಲಿ. ಅಯ್ಯೋ ಯಾಕ ಒಣಗಿದಂಗ ಆಗ್ಬಿಟ್ಟತ್ತವ ಗಿಡ. ಈಗ ಮಳೆ ಬಂತಲ್ಲ ಒಂದೆರಡು ದಿನ, ಚಲೋತ್ನಾಗೆ ಹಂಗೆ ಚಿಗುರ್ಬಿಟ್ಟು ಮೊಗ್ಗೆಲ್ಲ ಬಿಟ್ಟುತ್ತ. ಅದು ಮಳೆ ಬಂದದ್ದಕ್ಕೂ ಅದಕ್ಕೂ ಚಂದಾಗ ಹಾಳ್ಬಿಟ್ವು ನೋಡು ಹೂವು. ಭಾಳ ಗಮ್ ಅಂತ ಕಣೆ ಹಂಗೆಯ. ನಮ್ಮವ್ರ ಮನೆಯಿಂದ ತಗೊಂಬಂದಿದ್ದೆ ಗಿಡವ, ಭಾರಿ ಚೆನ್ನಾಗೈತಿ. ನಮ್ಮವ್ರ ಮನೆಗೆ ಹಳೆ ಕಾಲದ ಗಿಡ ಅದು. ನಾನಿದ್ದಾಗಿಂದನೂ ಐತೆ ನೋಡ, ಇದುವರೆಗೂ ಒಂಚೂರು ಇದಾಗಿಲ್ಲ, ಹಾಳಾಗಿಲ್ಲ, ಆಮೇಲೆ ಕೊಳೆತೋಗಿಲ್ಲ. ಎಂಥ ಮಳೆ ಬಂದ್ರು ಎಂಥ ಬಿಸಿಲಿದ್ರೂ ಒಣಗೋಗೋದಿಲ್ಲ. ಭಾಳ ಚೆನ್ನಾಗಿ ಒಳ್ಳೆ ಗೊಬ್ಬರ ಅದು ಹಾಕಿ ಒಳ್ಳೆ ಇದರಲ್ಲಿ ಬೆಳೆಸ್ಬಿಡ್ತಾರ. ಅದಕ್ಕೆ ನಮ್ಮವ್ವ ಮೊನ್ನೆ ಹೋಗಿದ್ನಲ್ಲ, ಹಂಗಾಗಿ ಕಿತ್ಕೊಂಡು ಹೋಗವ ಹಚ್ಚು ಚೆನ್ನಾಗಬೇಕತ್ತಿ ಅಂತಂದು ಅಂದ್ಲು. ಅಲ್ಲ ಹೋದ್ಸರಿ ಹೋದಾಗ ತಗೊಂಬಂದು ಹಚ್ಚಿದ್ದೆ, ಅದೇನು ಜುಪ್ ಬಂದದ್ದಿಲ್ಲ. ಈ ಮಣ್ಣಿಗೂ ಅದಕ್ಕೂ ಏನಾರ ವ್ಯತ್ಯಾಸ ಆತ ಏನೋ ಗೊತ್ತಿಲ್ಲ. ಒಳ್ಳೆ ಮಳೆ ಬಿತ್ತ, ಚೆನ್ನಾಗಿ ಬಂತು. ಅದ್ರಿಗೂ ಆನಿಕಲ್ಲು ಅವು ಎಲ್ಲ ಬಿದ್ವಲ್ಲವ, ಆ ಸಮಯದಾಗ ಹಚ್ಚಿದ್ ನೋಡು. ನಾನು ಎಲ್ಲಿ ಗಿಡ ಹೋಗ್ಬಿಡ್ತತ್ತೋ ಅಂತ ಅನ್ಕೊಂಬಿಟ್ಟಿದ್ದಂಗೆಯ. ಚಲೋ ಬಂತು ಅಲ್ಲ, 4-5 ತಿಂಗಳಿಗೆ ಚಲೋ ಬಂತ ಗಿಡ. ಹೂನೇ, ಗೊಬ್ಬರ ಅದನ್ನ ತಗೊಂಬಂದು ಹಾಕಿದ್ನವ. ಅಷ್ಟು ಇದ್ರಾಗೇನು ಬೆಳೀತಿರ್ಲಿಲ್ಲ ಅದೀಗ. ಮತ್ತೆ ಈ ಮಣ್ಣಿಗೂ ಅದಕ್ಕೂ ಭಾರಿ ವ್ಯತ್ಯಾಸ ಐತೆ, ಅಲ್ಲಿಗೂ ಇಲ್ಲಿಗೂ. ಮತ್ತೆ ಚೆನ್ನಾಗಿ ಬರ್ಬೇಕು ಅಂತಂದ್ರೆ ನೀರು ಗೊಬ್ಬರ ಎಲ್ಲ ಚಲೋತ್ನಾಗ ಹಾಕ್ಬೇಕು. ಹಾಕಿದನವ ನಾನು ತಂದು. ಆಮೇಲೆ ಮನೆಗೆ ಈ ತರಕಾರಿ ಎಲ್ಲ ಹೆಚ್ಚಿಟ್ಟಿರೋದಿರ್ತದಲ್ಲ, ಅದನ್ನೆಲ್ಲ ಕಸಕಾಗ್ತಿರ್ಲಿಲ್ಲ. ನಾನು ಅದನ್ನೆಲ್ಲ ಒಂದು ಬಕೆಟ್ನೇ ತುಂಬಿ ಅದನ್ನೇ ಒಂಚೂರು ಒಣಗಿಸಿ ಹಾಕ್ಬಿಡ್ತಿದ್ದೆ, ಒಂಥರ ಗೊಬ್ಬರ ಮಾಡ್ದಂಗೆ ಮಾಡಿ. ಅದನ್ನ ಮಾಡಿ ನೋಡಿ ನೀನು. ನಿಮ್ಮ ಮನೆಗೆ ಯಾವಾರ ಗಿಡ ಇದ್ರೆ ಚಲೋತ್ನೇ ಬರ್ತಾವ ಹಂಗೆ ಗಿಡಗಳು. ಹೌದಾ, ಹಿಂಗೆಲ್ಲ ಮಾಡಿದ್ದೆ ನೀನು? ಅಯ್ಯ, ನಮ್ಮ ಕೈಯಾಗ ಆಗೋದಿಲ್ಲ ಬಿಡವ, ಇನ್ನಾಡಿ ಆರೈಕೆ ಮಾಡೋದು. ಏನೋ ಹಾಕಿದ್ವ, ಬಂದ್ರು ಬಂತು, ಹೋದ್ರು ಹೋತು. ಏ ಇಲ್ಲವ, ನನಗೆ ಇಷ್ಟಕ್ಕಂದೆಲ್ಲ ಮಾಡೋಕ್ಕಾಗೋದಿಲ್ಲ ಬಿಡು. ಇಷ್ಟೇನಾ, ಏನೋ ಆಯ್ತಾ ಹೂವು? ಇಲ್ಲ, ಈಗ ನೆನ್ನೆದು ಇವತ್ತಿಂದು 2 ದಿನದ್ದು ಸೇರಿಸಿ ಕಟ್ಟಕತ್ತಿದ್ದೆ ನೋಡು. ಇಷ್ಟೇ ಸಿಕ್ಕಿರೋದು, ಇನ್ನೂ ಬಿಡ್ತತೇನ ಮೊಗ್ಗದ ಗಿಡದಾಗೆ, ನೋಡ್ಬೇಕು. ಅಯ್ಯ, ಹಂಗಾರೆ ನಾಳೆಕಿಗೆ ಏನಾರೇ ಹಳ್ಳಿದು ಅಂತಂದ್ರೆ ನನಗೋಸ್ಕೊಡೆ, ನಾನೊಂದು ಕಟ್ಕೊಂಡು ಮುಟ್ಕೊಂತೀನಿ. ನನಗೆ ಮಲ್ಲಿಗೆ ಹೂವು ಅಂದ್ರೆ ಭಾರಿ ಇಷ್ಟ. ಕನಕಾಂಬ್ರ ಏನು ಬೇಡ, ಅದಾವೆ ನಮ್ಮನೆಗೆ ಗಿಡದಾಗೆ. ಮಲ್ಲಿಗೆ ಹೂವು ಒಂಚೂರು ಕೊಡು. ತಗೊಳವ, ಇಸ್ಕಂತೆ. ಅಲ್ಲಿ ಪರಕ ನೋಡಿ, ರೇಣವನ ಮಗಳು ಎಂಥ ಚಾಲಕದಳ ನೋಡಿ. ನಿನ್ನ ಮಗ ಇಷ್ಟಪಟ್ಟದ್ದ ಕೊಟ್ಟು ಮದುವೆ ಮಾಡ್ಬೋದಾಗಿತ್ತು. ಒಬ್ಬನೇ ಇದ್ದ, ಹೆಣ್ಮಕ್ಳು ಇದ್ದಿಲ್ಲ, ಯಾರು ಇದ್ದಿಲ್ಲ, ಆಸ್ತಿ ಎಲ್ಲ ಚಲೋನೇ ಇತ್ತು. ರೇಣವ್ವ ನಾನು ಅಂತರಿಗೆ ಕೊಡ್ತಾನೆ ಇಂತರಿಗೆ ಕೊಡ್ತಾನೆ ಅಂತಂದು ಈಗ ನೋಡು ಶಾರದವನ ಮನೆಗೆ ಸೊಸೆಯಾಗಿ ಹೋದ್ಲು ಮಗಳು. ಹೋಗ್ಲಿ ಬಿಡೆ, ಏನು ಮಾಡೋಕ್ಕಾಕತಿ? ಯಾರ್ಯಾರದ್ರನ ಎಲ್ಲೆಲ್ಲಿರ್ತದ ಏನೋ, ನಾವೇನೇನು ಬರ್ದಿಟ್ಟದವ? ಆ ದೇವ್ರು ಬರೆದು ಕಳಿಸೇ ಬಿಟ್ಟದಾನೆ ಇಂತರಿಗೆ ಇಂತಾರೆ ಅಂತಂದು. ಏನು ಮಾಡೋಕ್ಕಾಕತಿ ಹೇಳು? ಆ ಹುಡುಗಿಗೆ ಆ ಹುಡುಗ ಅಂತಂದು ಬರದೈತಿ ಅಥವಾ ಏನೋ ಒಟ್ಟ ಚೆನ್ನಾಗಿರ್ಲಿ ಬಿಡೆ. ಅವನು ನನ್ನ ಮಗ ಇದ್ದಂಗೆಯ. ನೀನು ಅನ್ಕೊಂತೀಯವ ಮಗ ಇದ್ದಂಗೆ ಅಂತಂದು? ಆಕೆ ಶಾರದಾ ಕನ್ಕೋಬೇಕಲ್ಲ, ನಿನ್ನ ಮಗನೂ ಆಕೆ ಮಗ ಇದ್ದಂಗೆ ಅಂತಂದು. ಇದ್ಯಾಕೆ ಹಿಂಗಂತೀಯ? ಅದಾ ಏನಿಲ್ಲ ತಗೊಳವ, ಹಂಗೆ ಸುಮ್ಮನೆ ಅಂದೆ. ಅಲ್ಲೇ ಸರೋಜಿ, ಸುಮ್ಮನೆ ಹಿಂಗೆಲ್ಲ ಮಾತಾಡ್ಬೇಡ ನೋಡು. ಇವತ್ತು ನನ್ನ ಹತ್ರಕ್ಕೆ ಮಾತಾಡಿದೀಯ, ನಾಳೆಗೆ ಇನ್ನೊಬ್ರ ಹತ್ರ ಮಾತಾಡ್ತೀಯ. ಅದನ್ನೆಲ್ಲ ಮಾತಾಡಕ್ಕೆ ಹೋಗ್ಬೇಡ. ಇನ್ನೊಂದು ಏನಂದ್ರೆ, ನನ್ನ ಮಗನ ಆಕಿ ಎಷ್ಟು ಚಲೋ ನೋಡ್ಕೊಂಡಿದ್ದಾಳೆ, ಎಂಥ ಕಷ್ಟದಾಗ ಪಾರ್ ಮಾಡಿದಾಳೆ ಅನ್ನೋದು ನನಗೆ ಗೊತ್ತೈತಿ. ನೀಗೇನು ಗೊತ್ತೈತೆ? ನಾನೇ ಇನ್ನು ಅಕ್ಕಿ ಮಗನ ಅಷ್ಟು ಇದು ಮಾಡಿಲ್ಲದೆ ಹೋತು. ನನ್ನ ಮಗನ ಆಕಿ ಎಂಥ ಚೆನ್ನಾಗಿ ಸ್ವಂತ ಮಗನ ಥರ ನೋಡ್ಕೊಂಡು ಇದು ಮಾಡಿದಾಳೆ ಗೊತ್ತಾ? ಅಯ್ಯ ತಗೊಳವ, ಒಬ್ರಿಗೊಬ್ರು ನೀವು ಗೆಳತಿಯರು ಎಲ್ಲಿ ಬಿಟ್ಕೊಡ್ತೀರಿ ಹೇಳ್ರಿ? ನೀವೆಲ್ಲ ಒಂದೇಯ, ನಾವೇ ಹೊರಗೆ ತಗ ನೋಡು. ನನಗೆ ಎಲ್ಲರೂ ಒಂದೇಯ. ಊರ್ನಾಗೆ ಒಬ್ರಿಗೊಬ್ರು ಉಪಕಾರ ಮಾಡ್ಕೊಂತ ಇದು ಸಹಾಯ ಮಾಡ್ಕೊಂತ ಅದಾವಿ ಅಂತ ಅಂದಾಗ ಎಲ್ಲರೂ ನಮ್ಗೆ ಹೇಳ್ತಾರೆ, ಎಲ್ಲರೂ ನಮಗೆ ಅಕ್ಕ ತಂಗಿಯರೆಯ. ನೀನು ಸುಮ್ಮನೆ ಇಲ್ಲದೆ ಇರೋದನ್ನೆಲ್ಲ ಹುಳಿ ಹಿಂಡಕ್ಕೆ ಬರಬೇಡ ನನಗೆ. ಇದೇ ಫಸ್ಟು, ಇದೇ ಲಾಸ್ಟು. ಸರಜಿ,
ಹೇಳಕತ್ತೀನಿ ಕೇಳು, ಇನ್ನೊಮ್ಮೆ ಈ ಥರ ಹೇಳ್ಬೇಡ ನನಗೆ. ನನಗೆ ಅಂತಲ್ಲ, ಯಾರಿಗೂ ಹಿಂಗೆ ಹೇಳ್ಬೇಡ. ಅವ್ರದ್ದು ಸ್ನೇಹ ಗೆಳತನ ನೋಡಿ ಖುಷಿ ಪಡ್ಬೇಕ ಹೊರತು ಹುಳಿ ಹಿಂಡು ಬರ್ಲಿ. ಅಲ್ಲೇ ಪರಕ, ಕರೆಕ್ಟಾಗಿ ಹೇಳಿದೆ ನೋಡೆ. ಈ ಬಿಡಾಡಿಗೆ ಬರೀ ಇದೇ ಕೆಲ್ಸ ನೋಡೆ. ನನ್ನ ಹತ್ರಕ್ಕೆ ಬಂದ್ಯಾ ಆಕಿ ಹಿಂಗೆ ಈಕಿ ಹಿಂಗೆ ಅಂತಂದು ಹೇಳ್ತಾಳೆ, ಇಲ್ಲಿ ನಿನ್ನ ಹತ್ರಕ್ಕೆ ಬಂದು ಈಕಿ ಹಿಂಗೆ ಆಕಿ ಹಿಂಗೆ ಅಂತಂದು ಹೇಳ್ತಾಳೆ. ಬರೀ ಇಂಥ ಕೆಲಸನೇ ನೋಡಿಕಿ ಮಾಡೋದು, ಬರೀ ಮನೆ ಮುರುಕ ಅಂತ ಕೆಲಸನೇ ಮಾಡೋದಿಕ್ಕಿ. ಈಕಿಗೆ ಯಾವಾಗ ಬುದ್ಧಿ ಬರ್ತತ ಏನೋ ಗೊತ್ತಿಲ್ಲ ನೋಡು. ಯಾಕ್ಲೇ ಕಿಜ್ಜಿ ಬಾಯಿ ಬಂದಂಗೆ ಮಾತಾಡ್ತೀಯಲ್ಲ? ನಾ ಏನಾರ ನಿನ್ನ ಮನೆ ಬಾಗ್ಲಿ ಬಂದು ಮಾತಾಡಿದಾನ? ನೀನು ಇಲ್ಲಿ ಮಾತಾಡಕ್ಕೆ? ನಾ ಏನೋ ಪಾರಕನ ಹತ್ರ ಮಾತಾಡ್ತಾ ಇದ್ದಾನೆ, ಆಕೆ ನನ್ನ ಹತ್ರ ಮಾತಾಡಕತ್ತಾಳೆ. ನಿಂದೇನ್ಲೇ ಮಧ್ಯದಾಗೆ? ಅಯ್ಯೋ ಮೂಳು, ನೀನ್ ಏನಂತ ನನಗೆ ಗೊತ್ತಿಲ್ಲೇನೆ. ಊರ್ ಹಡಿಬಿಟ್ಟಿ ಬರೀ ಇಂಥ ಕೆಲಸನೇ ಮಾಡ್ಕೊಂತ ಹೋಗಿ ಅಲ್ಲಿ ನಮ್ ಗೆಳತನ ನೋಡಿ ನಿನಗೆ ಅಷ್ಟಕ್ಕೊಂದು ಹುರಿ ಬೀಳಾಕತೈತೇನು? ಹಂಗಿದ್ಮೇಲೆ ನೀನು 4 ಜನ ಸೇರ್ಕಿಂಗ್ ಗೆಳತನ ಮಾಡಿ ನೋಡೋಣ. ಯಾಕ್ಲೇ ಊರ್ ಹಡಿಬಿಟ್ಟಿ ನನಗೆ ಮೂಳು ಗೀಳು ಅಂತ ಮಾತಾಡ್ತೀಯಲ್ಲ? ನೆಟ್ಟಗೆ ಗಂಡನ ಅತ್ತೆನೂ ನೋಡ್ಕೊಳದ್ ಕಲಿ, ಆಮೇಲೆ ಗೆಳತನದ ಬಗ್ಗೆ ಮಾತಾಡೋವಂತೆ. ನನಗೆ ಹೇಳಕ್ ಬಂದಾಳ ಇಲ್ಲಿ ಬಿಲ್ಲಾಲಿ. ಇಲ್ಲ ನಿನ್ಗೆ ಹಿಂಗೆ ಹೇಳಿದ್ರೆ ಕೇಳವಲ್ಲ ಬಿಡು. ನಿನ್ಗೆ ಯಾಕೋ ಒಂದ್ 2 ಇದ್ರೇನೆ ಕೇಳೋದು ಅಂತ ಅನಿಸ್ತತ್ ನನಗೇನೆಯ. ಯಾವ ಮಗ್ಲಾಗ ಎದ್ದು ಬಂದದಿ ಇವತ್ತು? ನಾ ಯಾವ ಮಗ್ಲಾಗಾರ ಎದ್ದು ಬರ್ಲಿ, ನಿಂದೇನಿಲ್ಲಿ? ನಿಂದೇನು ಹಚ್ಚಿದ್ಯಾವ ಇಲ್ಲಿ ನನಗೆ ಮಾತಾಡಕ್ಕೆ? ನಾನೇನ ನಿನ್ನ ಹತ್ರ ಬಂದದ್ ನಾ ಮಾತಾಡಕ್ಕೆ? ನಿನ್ ಬೊಗಳಾಕಿ ಇಲ್ಲಿ ಬಂದು ಹೋಗ್ಲಿ ಬಿಡ್ರೆ ಅತ್ಲಾಗೆ. ಏನ್ ಅದನ್ನೇ ಒಂದ್ ದೊಡ್ಡದ್ ಮಾಡ್ಕೊಂಡು ಇದು ಮಾಡಕ್ ಹೋಗಿರ? ಬಿಡ್ರೆ ಅತ್ಲಾಗೆ. ಗಿರ್ಜಿ ಹೋಗ್ಲಿ ಬಿಡು. ಸರೋಜಿ ನೀನು ಹೋಗೆ, ಸುಮ್ಮನೆ ಯಾಕೆ ಇಲ್ಲಿ ನಿಂತ್ಕೊಂಡು ಮಾತಿಗೆ ಮಾತು ಬೆಳೆದು ಸುಮ್ಮನೆ ದೊಡ್ಡವಾಕವು. ಹೋಗಿ ನೀನು ಸಿಗೋ, ನೀನು ಇನ್ನೊಂದು ಪಟ್ಟಿ ಮಾಡ್ತಾ ನಿನಗೆ. ನೋಡ್ದ ಶಾರದಕ್ಕ ಆಕಿನ ಹೆಂಗ್ ಮಾತಾಡ್ತಾಳೆ ಊರಡ್ಬಿಟ್ಟಿ. ಗಿರ್ಜಿ, ಗೆಳತನ ಅನ್ನೋದು ಸುಮ್ಮನೆ ಹಂಗೆ ಹಿಂಗೆ ಹುಟ್ಟಿರೋದಲ್ಲ ಕಣೆ. ಅದು ಒಂಥರ ರಕ್ತ ಸಂಬಂಧಕ್ಕಿಂತ ಹೆಚ್ಚು. ಸಂಬಂಧಿಕರು ಅಕ್ಕರ ಇಲ್ಲ ಒಂದು ಸಮಯದಾಗೆ, ಆದರೆ ಗೆಳತನ ಅನ್ನೋದು ಐತಲ್ಲ, ಅವ್ರ ಏನು ಮಾಡಿರ್ತಾರಲ್ವ, ಅವ್ರದ್ದು ಪ್ರೀತಿ ವಿಶ್ವಾಸ ಏನು ಇಟ್ಟಿರ್ತಾರಲ್ಲ, ಅವ್ರು ಬಂದು ಸಹಾಯ ಮಾಡೋದು ದೊಡ್ಡದೇನಲ್ಲ. ಅಷ್ಟು ಗಟ್ಟಿಯಾದಂಥ ಸಂಬಂಧ ಅದು ಗೆಳತನ ಅನ್ನೋದು. ಅದನ್ನ ಯಾರಿಂದನೂ ಅಳಿಸೋಕ್ಕಾಗಲ್ಲ, ಯಾರಿಂದನೂ ದೂರ ಮಾಡೋಕ್ಕಾಗಲ್ಲ. ಗೆಳತನ ಅನ್ನೋದು ಅದೊಂದು ಭದ್ರತೆ. ಯಾ ಗಂಡಿಗೆ ಹೆಂಡ್ತಿನೂ ಆಗಲ್ಲ, ಹೆಂಡ್ತಿ ಗಂಡನಾಗಲ್ಲ, ಅಪ್ಪ ಮಕ್ಕಳಾಗಲ್ಲ, ಮಕ್ಕಳಿಗೆ ಅಪ್ಪ ಅವನು ಆಗೋದಿಲ್ಲ ಈಗಿನ ಕಾಲಮಾನದಾಗೆ. ಆದರೆ ಗೆಳತನ ಅನ್ನೋದು, ಸ್ನೇಹ ಅನ್ನೋದು ಏನೈತಲ್ಲ, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಪ್ರಪಂಚದಾಗೆ. ಒಬ್ರಿಗೊಬ್ರು ಕಷ್ಟ ಸುಖ ಅಂತ ಅಂದರೆ ಹೆಂಗೆ ನಾವಿನ್ನು ಏನು ಹೇಳ್ದೇನೆ ಅವ್ರಿಗೆ ಅರ್ಥ ಆಗ್ಬಿಡ್ತೈತಿ. ಅಂಥದ್ದು ಗೆಳತನ ಅನ್ನೋದು. ಈ ಸುಮ್ಮನೆ ಮಾಡ್ತಾರಲ್ಲ ಶೋಕಿಗೋಸ್ಕರ, ಅವೆಲ್ಲ ಗೆಳತನ ಅಲ್ಲ. ಕಷ್ಟ ಸುಖಕ್ಕೆ ಯಾರು ಸ್ನೇಹ ಬೆಲೆ ಕೊಟ್ಟು ಹುಡುಗರಾಗಿರ್ಲಿ ಹುಡುಗಿಯರಾಗಿರ್ಲಿ ಏನು ಮಾಡ್ತಾರಲ್ಲ, ಅದು ಗೆಳತನದ ಸಂಬಂಧ ಗಟ್ಟಿಯಾಗಿ ಉಳ್ಕೊಳಕ್ಕೆ ಕಾರಣ. ಖರೆ ಹೇಳಿದೆ ನೋಡಿ ಶಾರದಕ್ಕ, ನಾವು ಗಟ್ಟಿಯಾಗಿದ್ರೆ ಯಾರು ನಮ್ಮನ್ನ ಏನು ಮಾಡೋಕ್ಕಾಗಲ್ಲ. ನಮ್ಮ ಮಧ್ಯೆನೇ ಬಿರುಕು ಬಂತು ಅಂದ್ರೆ ಮಾತ್ರ ಇಂಥರ ಬೇಳೆ ಬೇಯಿಸ್ಕೊಳಕ್ ಬರ್ತಾರೆ. ಹಂಗಾಗಿ ಫಸ್ಟ್ ನಾವು ಕರೆಕ್ಟಾಗಿರ್ಬೇಕು. ನಮ್ಮ ಸಂಬಂಧ ನಮ್ಮ ಗೆಳತನ ಚಲೋತ್ನಾಗಿರ್ಬೇಕು. ಎಲ್ಲದಕ್ಕಿಂತ ಹೆಚ್ಚು ಗೆಳತನದಾಗೆ ನಂಬಿಕೆ ಇರಬೇಕು. ಒಬ್ರಿಗೊಬ್ರು ನಂಬಬೇಕು. ಆ ನಂಬಿಕೆನೇ ಆ ಸ್ನೇಹನ ಗಟ್ಟಿ ಮಾಡಕ್ ಸಾಧ್ಯ. ಇಲ್ಲ ಅಂತಂದ್ರೆ ಇದು ಇಂಥರ ಬಂದು ನನ್ನ ಹತ್ರ ಕೊಂತರ ಹೇಳೋದು, ನಿನ್ನ ಹತ್ರ ಕೊಂತರ ಹೇಳೋದು, ಅದನ್ನ ನಂಬಿ ನಮ್ಮ ಗೆಳತನ ನಾವೇ ಹಾಳು ಮಾಡ್ಕೊಳಂಗೆ ಆಗತ್ ನೋಡು. ನಂಬಿಲ್ಲ ಅಂತಂದ್ರೆ ಯಾರು ಏನು ಮಾಡ್ಕೊಳಕ್ಕಾಗಲ್ಲ. ಕರೆ ಪಾರಕ, ಶಾರದಕ್ಕ, ನಿಜವಾಗ್ಲೂ ನಿಮ್ಮಂತ ಗೆಳತನ ಸಿಕ್ಕಿರೋದು ನಂದು ಪುಣ್ಯ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಊರಿಂದ ಊರಿಗೆ ಬಂದು ಯಾರನ್ನಪ್ಪ ಮಾತಾಡ್ಸೋದು, ಯಾರನ್ನಪ್ಪ ಬಿಡೋದು, ಯಾರ ಜೊತೆಗೆ ಹೆಂಗಿರ್ಬೇಕು ಅನ್ನೋದೇ ಈಗಿನ ಕಾಲಮಾನದಾಗೆ ಕಷ್ಟ ಆಗಿರೋ ಹೊತ್ನಾಗೆ ಇಂಥ ಸ್ನೇಹ ಉಳಿಸ್ಕೊಳೋದು ಭಾರಿ ದೊಡ್ಡದು. ನಿಮ್ಮಂತ ಗೆಳತಿಯರು ಸಿಕ್ಕಿರೋದು ನಂದು ಪುಣ್ಯ. ಗಿರ್ಜಿ ಅಂದ್ರೆ ಗಿರ್ಜಿ.